ನಿವಾಸಿಗಳ ಬಣ್ಣದ ಲೋಕ ಅನಾವರಣಗೊಂಡಿದೆ. ಕಾಡಿನ ಮಕ್ಕಳ ರೇಡಿಯೋ ಹಬ್ಬದ ಉದ್ಘಾಟಕರಾಗಿ ನಮ್ಮ ನಡುವೆ ಇದ್ದಾರೆ ಪದ್ಮಶ್ರೀ ದೇವನೂರ ಮಹಾದೇವ ಅವರು. ಈಗಾಗಲೇ ಈ ಸಂಭ್ರಮವನ್ನು ಅವರು ಉದ್ಘಾಟಿಸಿದ್ದಾರೆ. ದೇಶದ ಉನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಪುರಸ್ಕಾರದಿಂದ ಅಲಂಕೃತರಾದವರು ನಮ್ಮ ಜೊತೆ ಇರೋದು ನಮ್ಮ ಸುಯೋಗ ಅಂತ ಹೇಳಬೇಕು. ಹಾಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ನಮ್ಮ ಈ ಸಂಭ್ರಮಕ್ಕೆ ಮತ್ತಷ್ಟು ಗೌರವವನ್ನು ಅವರು ತಂದಿದ್ದಾರೆ. ದೇವನೂರು ಮಹಾದೇವ ಅವರೇ, ಆಕಾಶವಾಣಿ ಪರವಾಗಿ ನಮ್ಮ ಕೊಡಗಿನ ಎಲ್ಲ ಮೂಲ ನಿವಾಸಿಗಳ ಆದಿವಾಸಿಗಳ ಪರವಾಗಿ ನಿಮಗೆ ಎದೆಯಾಳದಿಂದ ಕೃತಜ್ಞತೆಗಳು. ಕೊಡಗಿನ ಜೀವನವೇ ಅವರಿಗೆ ಕೊಡ್ತಾ ಇದ್ದೇವೆ ಮತ್ತು ತಂಡದವರಿಗೆ ಮಾಯಾಮುಡಿ ಕಮ್ಮಟೆ ಇಲ್ಲಿಯ ಕಲಾವಿದರು ಅವರಿಗೂ ವಂದನೆಗಳು. ನಮ್ಮ ಆಹ್ವಾನಕ್ಕೆ ಬೆಲೆ ಕೊಟ್ಟು ಬಂದ ಕೊಡಗಿನ ಮಹಾ ಜನತೆಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನೀವಿಲ್ಲದೆ ನಾವಿಲ್ಲ, ನೀವಿರೋದ್ರಿಂದ ಇಲ್ಲಿ ಸಂಭ್ರಮ ಹೆಚ್ಚಿದೆ. ಎಲ್ಲರಿಗೂ ಕೊಡಗಿನ ಮೂಲೆ ಮೂಲೆಗಳಿಂದ ಇಲ್ಲಿಗೆ ಆಗಮಿಸಿರುವ ಕೊಡಗಿನ ಮಹಾಜನತೆಗೆ ಆಕಾಶವಾಣಿ ಪರವಾಗಿ ವಂದನೆಗಳು. ನಿಜ ಹೇಳಬೇಕಂದ್ರೆ ಪ್ರಥಮ ವಂದನೆ ಸಲ್ಲಬೇಕಾದ್ದು ನಮ್ಮ ಕಾರ್ಯಕ್ರಮದ ಮೂಲ ಸೆಲೆಯಾದ ಕೊಡಗಿನ ಮೂಲ ನಿವಾಸಿಗಳು ಮತ್ತು ಆದಿವಾಸಿಗಳಿಗೆ. ಇವತ್ತು ಪ್ರಾತಿನಿಧಿಕವಾಗಿ ಕೆಲವಷ್ಟೇ ಕಲಾವಿದರನ್ನ ಇಲ್ಲಿ ಆಹ್ವಾನಿಸಿ ಅವರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಆದರೆ ನೀವು ಇನ್ನೂ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಮೂಲೆ ಮೂಲೆಯಲ್ಲಿ ನೆಲೆ ನಿಂತಿದ್ದೀರಿ. ನೀವಿರೋದ್ರಲ್ಲೇ ನಾವಿದ್ದೇವೆ. ನೀವಿಲ್ಲದೆ ಈ ಹಬ್ಬ ಇಲ್ಲ, ಈ ಸಂಭ್ರಮ ಇಲ್ಲ, ಇಲ್ಲಿ ಆಚರಣೆ ಇಲ್ಲ, ಅಥವಾ ಇಂತಹ ಒಂದು ದಿನ ಇಲ್ಲಿ ಸಾಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ಮೂಲ ನಿವಾಸಿ ಆದಿವಾಸಿ ಕಲಾವಿದರಿಗೆ ಆಕಾಶವಾಣಿ ಪರವಾಗಿ ಎಲ್ಲರ ಪರವಾಗಿ ವಂದನೆಗಳು, ಕೃತಜ್ಞತೆಗಳು. ನಮ್ಮ ಈ ಕಾಡಿನ ಮಕ್ಕಳ ರೇಡಿಯೋ ಹಬ್ಬ ಅನ್ನುವ ಈ ಆಚರಣೆ ಇವತ್ತು ಇಲ್ಲಿ ಏನು ಸಾಕಾರಗೊಂಡಿದೆ, ಅದಕ್ಕೆ ಬೀಜ ರೂಪದ ಒಂದು ಆಲೋಚನೆ ಬಂದಿದ್ದು ರಶೀದ್ ಅವರಿಗೆ. ಅವರು ಆದಿವಾಸಿಗಳ ಜೊತೆ ಹಲವಾರು ಕಾರ್ಯಕ್ರಮಗಳು ನಡೆಸಿಕೊಂಡು ಅವರ ಜೀವ ನಾಡಿಯನ್ನ ಅರಿತಿದ್ದಾರೆ. ಆದರೆ ಈ ಬೀಜ ರೂಪದ ಆಲೋಚನೆ ಕಾರ್ಯಗತ ಆಗಬೇಕಾದ್ರೆ ಅದಕ್ಕೆ ನೀರೆರೆದು ಪೋಷಿಸಿದವರು ನಮ್ಮ ನಿರ್ದೇಶಕರಾದ ಇಂದಿರಾ ಎ ಸುಪ್ರಿಯಾ ಗಜರಾಜ್ ಅವರು. ನಿಮ್ಗೆ ಗೊತ್ತೇ ಇದೆ, ಈಗ ತಾನೇ ಮಾತಾಡಿದ್ರು. ಹೆಚ್ಚು ಮಾತಾಡೋದಿಲ್ಲ, ಆದರೆ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುವವರ ಬೆನ್ನ ಹಿಂದೆ ಇದ್ದು ಸದಾ ಅವರು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅವರಿಗೂ ನಮ್ಮ ಪರವಾಗಿ ಮತ್ತೆ ನಿಮ್ಮ ಎಲ್ಲರ ಪರವಾಗಿ ಈ ಕಾರ್ಯಕ್ರಮ ಇಲ್ಲಿ ಈ ರೀತಿ ಸಾಕಾರಗೊಳ್ಳಲಿಕ್ಕೆ ಕಾರಣಕರ್ತರಾಗಿರೋದಕ್ಕೆ ಅವರಿಗೆ ವಂದನೆಗಳು. ಇವತ್ತು ವೇದಿಕೆಯ ಮೇಲಿದ್ದು ಈ ವೇದಿಕೆಯ ಗೌರವವನ್ನು ಹೆಚ್ಚಿಸಿರುವ ಹಿರಿಯರಿಗೆ, ತಮ್ಮ ಅನಿಸಿಕೆಗಳನ್ನ ನಮ್ಮ ಜೊತೆ ಹಂಚಿಕೊಂಡ ಬಾಚರಣಿಯಿಂದ ಅಪ್ಪಣ್ಣ ಅವರಿಗೆ ಹಾಗೂ ದುಬಾರೆಯ ದೋಬಿಯವರಿಗೂ ವಂದನೆಗಳು. ಈ ರೇಡಿಯೋ ಹಬ್ಬದ ಆಚರಣೆಗೆ ಕಾರಣರಾದ ಎಲ್ಲರಿಗೆ ಒಂದೇ ಮಾತಿನಲ್ಲಿ ಹೇಳ್ತೇನೆ, ಊಟ ಉಪಹಾರ, ಧ್ವನಿ, ಬೆಳಕು, ಆಸನ, ಶಾಮ್ಯಾನ, ಹಾಗೆಯೇ ಸೂಕ್ತ ರೀತಿಯಲ್ಲಿ ಬಹಳ ದಿನಗಳಿಂದ ಪ್ರಚಾರವನ್ನು ಒದಗಿಸಿದ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮದ ಮಿತ್ರರಿಗೂ ಕೂಡ ವಂದನೆಗಳು. ಇಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಅನುಮತಿ ನೀಡಿದ ಜಿಲ್ಲಾಧಿಕಾರಿಗಳು ಮತ್ತು ಸಹಕಾರ ನೀಡಿದ ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ವಂದನೆಗಳು. ಅದೇ ರೀತಿ ಇಂತಹ ದೊಡ್ಡ ಸಂಭ್ರಮ ಇನ್ನೂ ಹಲವು ತಾಸುಗಳು ನಾವು ಇಲ್ಲಿ ಸಂಭ್ರಮಿಸಬೇಕಾಗಿದೆ. ಇದಕ್ಕೆ ಕಾನೂನು ಸುವ್ಯವಸ್ಥೆಯನ್ನು ಒದಗಿಸಿರುವಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ನಮ್ಮ ವಂದನೆಗಳು. ಪಕ್ಕದಲ್ಲೇ ಸೈಂಟ್ ಮೈಕಲ್ ಶಾಲೆ ಇದೆ, ಪರೀಕ್ಷಾ ಕೇಂದ್ರ ಕೂಡ, ಪರೀಕ್ಷೆಗಳು ನಡೀತಾ ಇವೆ. ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನೀಡುವ ಸಹಕಾರಕ್ಕೂ ವಂದನೆಗಳು. ಹಾಗೆಯೇ ಈ ಸಂಭ್ರಮದ ಆಯೋಜನೆಯಲ್ಲಿ ಆರ್ಥಿಕ ನೆರವನ್ನಿತ್ತು ನಮ್ಮ ಜೊತೆ ಸಹಕಾರ ನೀಡಿದ ಕೊಡವ ಸಾಹಿತ್ಯ ಅಕಾಡೆಮಿ, ಅರೆಭಾಷೆ ಸಂಸ್ಕೃತಿ ಅಕಾಡೆಮಿ ಹಾಗೂ ಸಹಕಾರ ನೀಡಿದ ಮುಳಿಯಾ ಜುವೆಲ್ಸ್, ಟಾಟಾ ಕಾಫಿ, ಹೋಟೆಲ್ ಗುರುಪ್ರಸಾದ್ ಇವರಿಗೂ ಕೃತಜ್ಞತೆಗಳು. ಇಷ್ಟು ದೊಡ್ಡ ಸಂಭ್ರಮವನ್ನು ಯೋಜಿಸುವುದು ಸುಲಭದ ಕೆಲಸ ಅಲ್ಲ. ಇದರ ಸಿದ್ಧತೆಯಲ್ಲಿ ಮತ್ತು ಯಶಸ್ಸಿನಲ್ಲಿ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ನೆರವಾದ ಎಲ್ಲರಿಗೂ ಆಕಾಶವಾಣಿ ಪರವಾಗಿ ಅನಂತಾನಂತ ವಂದನೆಗಳು. ಇನ್ನು ಮುಂದಿದೆ ಬಹಳ ದೊಡ್ಡ ಸಂಭ್ರಮದ ಆಚರಣೆ. ನಾವೆಲ್ಲರೂ ಇವತ್ತಿನ ಹೋಳಿ ಹುಣ್ಣಿಮೆಯ ಸಂಭ್ರಮದಲ್ಲಿ, ಕಾಡು ಮಕ್ಕಳ ಆದಿವಾಸಿಗಳ ಮೂಲ ನಿವಾಸಿಗಳ ಸಂಭ್ರಮದಲ್ಲಿ ಹುರಿದು ಕುಪ್ಪಳಿಸಲಿಕ್ಕೆ ಕಾತರರಾಗಿದ್ದೀವಿ. ನಮ್ಮ ಸಂಭ್ರಮವನ್ನು ನೀವೆಲ್ಲ ಹೆಚ್ಚಿಸಿದ್ದೀರಾ. ನಮ್ಮ ಜೊತೆ ಇನ್ನೂ ಇದ್ದು ಈ ಕಾರ್ಯಕ್ರಮದ ಕೊನೆಯವರೆಗೂ ಇದ್ದು ಈ ಸಂಭ್ರಮವನ್ನು ಇನ್ನಷ್ಟು ಚೆನ್ನಾಗಿ ಇದರ ಆನಂದವನ್ನು ದ್ವಿಗುಣಗೊಳಿಸಬೇಕು ಅಂತ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.